ನಮಸ್ಕಾರ. ಈ ವಿಡಿಯೋದಲ್ಲಿ ಕಳರಿಪಯಟುದು ಬಾಡಿ ಕಂಡೀಷನಿಂಗ್ ಫಾರ್ಮ್ಸ್ ಏನಿದೆ ಅದರಲ್ಲಿ ಕಾಂಬ್ಯಾಟ್ಗೋಸ್ಕರ ಮಾಡುವಂಥ ಕಂಡೀಷ್ನಿಂಗ್, ಬೋನ್ ಕಂಡೀಷ್ನಿಂಗ್ ಎಕ್ಸಸೈಸ್ ಒಂದು ಹೇಳ್ಕೊಡ್ತೀನಿ. ಇದು ಒಂದು ಪಾರ್ಟ್ನರ್ ಡ್ರಿಲ್ ಆಗಿರುತ್ತೆ. ಇಬ್ಬರು ಬೇಕು. ಫೈಟಿಂಗಲ್ಲಿ ಫಸ್ಟ್ ಏನು ಬೇಕು ಅಂತ ಹೇಳಿದ್ರೆ ಆ ಸ್ಟರ್ಡಿನೆಸ್ ಬೇಕು ಬೋನಲ್ಲಿ. ಒಂದು ಏಟು ಹೊಡೆದಾಗ ಇಲ್ಲ ತಡೆದಾಗ ಬೋನ್ ಸ್ಟ್ರಾಂಗ್ ಇರಬೇಕು ಮತ್ತು ಕಂಡೀಷ್ನಿಂಗ್, ಆ ಪೇನ್ ಬೇರಿಂಗ್ ಕೆಪಾಸಿಟಿ ಇರಬೇಕು. ಆ ಪೇನ್ ಬೇರಿಂಗ್ ಕೆಪಾಸಿಟಿ ಹೇಗೆ ಇನ್ಕ್ರೀಸ್ ಮಾಡ್ತೀವಿ ಅಂದರೆ ಈ ಥರ ಕಂಡೀಷ್ನಿಂಗ್ ಡ್ರಿಲ್ಸಲ್ಲಿ ನಮ್ಮ ಗುರುಗಳು ಹೇಳ್ತಾರೆ, ಹೊಡೆಯೋದಲ್ಲ ಹೊಡೆಯೋದ್ರ ಥರನೇ ಇರಬೇಕು. ಅಂದರೆ ಈ ಸ್ಲ್ಯಾಪ್ ಮಾಡಿ ಈ ಥರ ಮೆತ್ತಗೆ ಮಾಡೋದು ಹೊಡಿ, ಆ ಬ್ಲಾಕ್ ಕೂಡ ಅಟ್ಯಾಕ್ ಥರನೇ ಇರಬೇಕು ಅಂತ ಮಾಡೋದು. ಮತ್ತು ಆ ಬ್ಲಾಕ್ ಕೂಡ ಅಟ್ಯಾಕ್ ಥರನೇ ಇರಬೇಕು, ಆ ಸ್ಟ್ರೆಂತ್ ಇರಬೇಕು. ಮತ್ತು ಒಂದು ನಾನು ಬೋನ್ ಟು ಬೋನ್, ಅವ್ನ ಬೋನ್ಗೆ ನನ್ನ ಬೋನ್ ಟಚ್ ಆದಾಗ ಅಡ್ವಾಂಟೇಜ್ ಬರಬೇಕು ಅಂದರೆ ನಾನು ನನ್ನ ಬೋನ್ನ ಅದೇ ರೀತಿ ಕಂಡೀಷನ್ ಮಾಡಿರಬೇಕು. ಆ ಕಂಡೀಷ್ನಿಂಗೋಸ್ಕರ ಕಳರಿಪಯಟುದು ಒಂದು ಬೇಸಿಕ್ ಎಕ್ಸಸೈಸು. ನಾರ್ತನ್ ಸ್ಟೈಲ್ ಆಫ್ ಕಳರಿಪಯಟುಲ್ಲಿ ಕೈ ತಡ ಅಂತ ಹೇಳ್ತಾರೆ, ಸದರ್ನ್ ಸ್ಟೈಲ್ ಆಫ್ ಕಳರಿಪಯಟು ಅಡಿ ತಡ ಅಂತ ಹೇಳ್ತಾರೆ. ಆ ಎಕ್ಸಸೈಸ್ ತುಂಬ ಸಿಂಪಲ್ ಇದೆ. 1 2 3 ಹಾಂ. ಫಸ್ಟ್ 1 2 3 1 2 3 ಎರಡೂ ಸೈಡ್ ಪ್ರಾಕ್ಟೀಸ್ ಮಾಡಬೇಕು. ಒಂದು ಮೇಲೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಮೇಲೆ. ಸ್ಟ್ರಾಂಗ್ ಕೊಡಿ. ಒಂದು 4 ಮುಷ್ಟಿ ಕಟ್ಟಿ. ಹಾಂ ಸರ್, ಇದು ಏನಿದೆ ಎಕ್ಸಸೈಸು ಮೇಲೆ 1 2 3 1 2 3. ಇದ್ರ ಕಾಂಬ್ಯಾಟ್ ಅಪ್ಲಿಕೆ ಒಂದು ಬೋನ್ ಟು ಬೋನ್ ಕಂಡೀಷನಿಂಗ್ ಆಗುತ್ತೆ. ಆ ಪೇನ್ ಬೇರಿಂಗ್ ಕೆಪಾಸಿಟಿ ಬರುತ್ತೆ ಹಾರ್ಡಾಗಿ. 1 2 3 1 2 3 1 2 3 1 2 3. ಇದ್ರದ್ದು ಆ್ಯಕ್ಚುಯಲ್ ಅಪ್ಲಿಕೇಶನ್ ಏನು ಅಂತ ಹೇಳಿದ್ರೆ, ಈಗ ಒಂದು ಈ ಮೂಮೆಂಟ್ ಹೀಗೆ ಮಾಡ್ತಾಯಿನಿ ಅಂತ ಹೇಳಿದ್ರೆ ಈ ಆ್ಯಂಗಲ್, ಈ ಡಯಾಗ್ನಲ್ ಲೈನ್ ಏನಿದೆ ಪಂಚ್ ಬಂದಾಗ ಇದೇ ಬ್ಲಾಕ್ ಆಗುತ್ತೆ. ಪಂಚ್ ಮಾಡಿ ಬ್ಲಾಕ್ ಆಗುತ್ತೆ. ಒಂದು ಕಾಲು ಮುಂದೆ ಇಟ್ಕೊಳ್ಳಿ. ಹಾಂ, ಬ್ಲಾಕ್ ಪಂಚ್ ಮಾಡಿ ಇದೆ ಈ ಮೂಮೆಂಟ್ 1. ಸೆಕೆಂಡ್ ಮೂಮೆಂಟ್ ಏನು ಮಾಡಿದೆ, ಈ ಮೂಮೆಂಟು 1 ಬ್ಲಾಕ್ ಅಟ್ಯಾಕ್ 1 ಕಂಟ್ರೋಲ್ 2. ಇದೇ ಮೂಮೆಂಟು ಸೇಮ್ ಮೂಮೆಂಟ್ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸರ್ಕ್ಯುಲರ್ ಅಟ್ಯಾಕ್ ಬಂದಾಗ ಇದೇ ಬ್ಲಾಕ್ 1. ಸೊ ಈ ಅಟ್ಯಾಕ್ ಏನಿದೆ, ಒಂದು ಡಯಾಗ್ನಲ್ ಲೈನಾಗಿ ಸ್ಟ್ರೈಟ್ ಅಟ್ಯಾಕ್ ಬಂದಾಗ ಬೈಸೆಕ್ ಮಾಡ್ತೀನಿ, ಸರ್ಕ್ಯುಲರ್ ಅಟ್ಯಾಕ್ ಬಂದಾಗ ಇಲ್ಲಿ ಬ್ಲಾಕ್ ಮಾಡ್ತೀನಿ. ಈಗ ಅವರು ಎಷ್ಟೇ ಜೋರಾಗಿ ಹೊಡೆದ್ರು ನಾನು ಬ್ಲಾಕ್ ಮಾಡ್ತಾಯಿನಿ ಅಂತ ಹೇಳಿದ್ರೆ ಈ ಕಂಡೀಷ್ನಿಂಗ್ ಬರಬೇಕು ಅಂದರೆ ಇದು ಸ್ಟ್ರಾಂಗ್ ಆಗಿರಬೇಕು. ಇದು ಸ್ಟ್ರಾಂಗ್ ಆಗಬೇಕು ಅಂದರೆ ಈ ಬೇಸಿಕ್ ಎಕ್ಸಸೈಸ್ 1 2 3 1 2 3. ಕೆಲವರು ಮಾಡೋ ಮಿಸ್ಟೇಕ್ ಏನಂದರೆ ಇದನ್ನು ಎತ್ಬಿಡ್ತಾರೆ. ಇದನ್ನು ತುಂಬ ಎತ್ತಬಾರ್ದು, ಯಾಕೆಂದರೆ ಇದು ತುಂಬ ಎತ್ತಿದ್ರೆ ಇದು ಲಾಕ್ ಆಗಿಬಿಡೋದು. ಇವಾಗ ಹೊಟ್ಟೆಗೆ ಒಂದು ಪಂಚ್ ಬಂತು ಅಂತ ಹೇಳಿದ್ರೆ ಇಷ್ಟೇ, ಅಂದರೆ ಆ ಡಯಾಗ್ನಲ್ ಬೈಸೆಕ್ ಮಾಡಬೇಕಷ್ಟೇ. 1 2 3. ಸೊ ಈ ಫಾರ್ಮ್ ಇದು ಕಳರಿಪಯಟು ತುಂಬ ಬೇಸಿಕ್ ಕಂಡೀಷ್ನಿಂಗ್ ಎಕ್ಸಸೈಸಸ್ಸು. ಸೊ ಇದರದ್ದು ಒಂದು ರಿಫ್ಲೆಕ್ಸ್ ಫಾರ್ಮ್ ಆಗುತ್ತೆ. 1 2 ಮೇಲ್ ಬ್ಲಾಕ್ ಮಾಡಿದ್ರೆ ಕೆಳಗೆ ಹೊಡಿಯೋದು, ಕೆಳಗೆ ಬ್ಲಾಕ್ ಮಾಡಿದ್ರೆ ಮೇಲೆ ಹೊಡಿಯೋದು, ಈ ರಿಫ್ಲೆಕ್ಸ್ ಫಾರ್ಮ್ ಆಗುತ್ತೆ. ಅದ್ರ ಜೊತೆಗೆ ಆ ಬೋನು ಮತ್ತು ಇಲ್ಲಿ ಮಸಲ್ಸ್ ಕೂಡ ಕಂಡೀಷ್ನಿಂಗ್ ಆಗುತ್ತೆ. ಇದ್ರ ಜೊತೆಗೆ ಇದರದ್ದು ಅಡ್ವಾನ್ಸ್ ವರ್ಷನ್ಸ್ ಕಲಿಬೇಕು ಅಂತ ಯಾರಿಗಾನ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ, ಇದರದ್ದು ಅಡ್ವಾನ್ಸ್ ಲೆಸನ್ಸ್ ಕೂಡ ಮಾಡೋಣ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.